ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಹೂ ಈಸ್ ವೇಟಿಂಗ್ ಫಾರ್ ಯು, ನಿಮಗೋಸ್ಕರ ಯಾರು ಕಾಯ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಏನು ಬರುತ್ತೆ ನೋಡೋಣ. ಇದು ಎಲ್ರಿಗೂ ಅನ್ವಯಿಸುತ್ತೆ. ಯಾರ್ಯಾರು ಕ್ರಷಲ್ಲಿದ್ದೀರಾ, ರಿಲೇಷನ್ಶಿಪ್ನಲ್ಲಿದ್ದೀರಾ, ಮದುವೆ ಆಗಿರೋರ್ಗೂ ಸಹಿತ ಅನ್ವಯಿಸುತ್ತೆ. ನೋಡೋಣ. ಹೂ ಈಸ್ ವೇಟಿಂಗ್ ಫಾರ್ ಯು. ಇಲ್ಲೊಂದು ಫರ್ಗಿವ್ನೆಸ್ ಬರ್ತದೆ, ಐಸೋಲೇಷನ್, ಮತ್ತೊಂದು ಎನ್ಲೈಟನ್ಮೆಂಟ್. ಇಲ್ಲಿ ಮಿರಾಕಲ್ ಇದೆ. ಕೆಲವರಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು, ತುಂಬ ದಿನದಿಂದ ದೂರ ಆಗಿದ್ದೀರಾ. ಕೆಲವರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು, ಇನ್ನು ಕೆಲವರಲ್ಲಿ ಅಂತ ಒಂದು ಫ್ರೆಂಡ್ಶಿಪ್ ಇಲ್ಲ, ಏನೋ ಮಾತುಕತೆಗಳಾಗಿರ್ಬೋದು. ಆದ್ರಿಂದ ಎಷ್ಟೋ ಅಷ್ಟು ಆನ್ ಆ್ಯಂಡ್ ಆಫ್ನಲ್ಲಿ ಇರ್ತೀರಾ. ಆದರೆ ಇಲ್ಲಿ ದೂರ ಆಗಿದ್ರೂ ಒಬ್ರಿಗೊಬ್ರಿಗೆ ಮರ್ತಿಲ್ಲ ಅನ್ನೋದಿದೆ. ಆ ಹಿಂದಿನ ಭಾವನೆಗಳು ಅಥವಾ ಕಳೆದ ಸುಂದರ ಕ್ಷಣಗಳನ್ನು ಆಗಾಗ ನೆನಪಲ್ಲಿ ಇರುತ್ತೆ ಇಬ್ರಿಗೂ. ಭಾವನಾತ್ಮಕವಾಗಿ ಇಬ್ರೂ ಕನೆಕ್ಟ್ ಆಗಿದ್ದೀರಾ ಇಲ್ಲಿ. ಆದರೆ ಏನೋ ನಡೆದಿದೆ, ಏನೋ ಮಾತುಕತೆಗಳಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಅದನ್ನು ಫರ್ಗಿವ್ ಮಾಡಿ ಅನ್ನೋದು ಇಲ್ಲಿದೆ. ಐಸೋಲೇಷನ್ ಇದೆ, ಇಬ್ಬರು ದೂರ ಆಗಿರೋದ್ರಿಂದ ತುಂಬ ಬೇಜಾರಿದೆ. ಒಬ್ರಿಗೊಬ್ರಿಗೆ ಮಿಸ್ ಮಾಡ್ಕೋತಾ ಇದ್ದೀರಾ, ಅದೂ ಇದೆ. ಹಾಗೆ ಇಲ್ಲೊಂದು ಎನ್ಲೈಟನ್ಮೆಂಟ್ ಬರ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ. ನಿಮಗೋಸ್ಕರ ಅವ್ರು ಕಾಯ್ತಾ ಇರಬಹುದಾ? ಇಬ್ರು ಏನೋ ಸಿಟ್ಟು ಬಂದಿದೆ, ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಥವಾ ಬ್ಲಾಕ್ ಮಾಡ್ಕೊಂಡಿರ್ಬಹುದು. ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ ಕನೆಕ್ಷನ್ನಲ್ಲೂ ಇದ್ದೀರಾ, ಆ ಥರ ಅನ್ನಿಸ್ತಾ ಇದೆ. ಮತ್ತೊಂದು 3 ಆಫ್ ಸಾರ್ಟ್ಸ್. ಎಸ್, ಇಲ್ಲಿ ಏನಿದೆ ನೋಡೋಣ. ಈ ಕಾರ್ಡ್ಸ್ಗಳ ಪ್ರಕಾರ ಸದ್ಯದ ಪರಿಸ್ಥಿತಿನಲ್ಲಿ ನೀವು ದೂರ ಆಗಿದ್ದೀರಾ, ಮನಸ್ಸು ಒಡೆದಿದೆ. ಇಲ್ಲಿ ಲವ್ ಟ್ರಯಾಂಗಲ್ ಇರಬಹುದು, ಮೂರನೇ ವ್ಯಕ್ತಿಗೋಸ್ಕರ ನೀವಿಬ್ರು ದೂರ ಆಗಿರಬಹುದು ಇಲ್ಲಿ ಕೆಲವರು. ಹಾಗೆ ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ ಅನ್ನಿಸ್ತಾ ಇದೆ. ಯಾವುದೋ ಆವೇಶದಲ್ಲಿ, ಸಿಟ್ಟಲ್ಲಿ ಬ್ಲಾಕ್ ಮಾಡ್ಕೊಂಡಿದ್ದೀರಾ. ಆದರೆ ಆ ವ್ಯಕ್ತಿ ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ಫರ್ಗಿವ್ ಮಾಡು ಅಂತ ಕೇಳ್ತಾ ಇದ್ದಾರೆ. ಯಾವುದೇ ರಿಲೇಷನ್ಶಿಪ್ನಲ್ಲಿ ಅಥವಾ ಫ್ರೆಂಡ್ಶಿಪ್ನಲ್ಲಿ ಫರ್ಗೆಟ್ ಆ್ಯಂಡ್ ಫರ್ಗಿವ್ ಆ ಒಂದು ಪದ ತುಂಬ ಮಹತ್ವ ಪಡ್ಕೊಂಡಿರುತ್ತೆ. ಏನೇ ಬರಲಿ ಫರ್ಗಿವ್ ಮಾಡಿದಾಗ ಅಲ್ಲೊಂದು ಸಂತೋಷ ಇರುತ್ತೆ. ಇಲ್ಲಿ ಅವರಿಂದ ಏನೋ ತಪ್ಪಾಗಿರಬಹುದು, ಫರ್ಗಿವ್ ಮಾಡು ಅಂತ ಕೇಳ್ತಾ ಇದ್ದಾರೆ. ಐಸೋಲೇಷನ್ನಲ್ಲಿದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ, ಮತ್ತೆ ನಿಮ್ಮ ಜೊತೆ ಚೆನ್ನಾಗಿರಬೇಕು ಆ ಒಂದು ಭಾವನೆ ಇಲ್ಲಿ ಕಾಣ್ತಾ ಇದೆ. ಮತ್ತೆ ನಿಮ್ಮ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕು, ಚೆನ್ನಾಗಿರಬೇಕು ಅನ್ನೋ ಭಾವನೆ ಇದೆ. ಆದರೆ ಈ ರಿಲೇಷನ್ಶಿಪ್ನಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಆಗಾಗ ತಪ್ಪುಗಳು ನಡೀತಾ ಇತ್ತು ಇಬ್ಬರಲ್ಲೂ, ಆಗಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತಾ ಇತ್ತು. ನೀವೂ ಕೊನೆ ತನಕ ಬಿಟ್ಕೊಟ್ಟಿಲ್ಲ. ಇದೊಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಥರ ಅನ್ನಿಸ್ತಾ ಇದೆ. ಅಥವಾ ಕೆಲವರು ಮದುವೆ ಮಾಡ್ಕೊಂಡಿದ್ದೀರಾ, ಇಬ್ಬರು ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ರಿ. ನಿಮ್ಮ ಕಡೆಯಿಂದ ಸ್ಯಾಕ್ರಿಫೈಸಸ್ ಹಾಗೆ ಕಾಂಪ್ರಮೈಸ್ ರೇಷಿಯೋ ಜಾಸ್ತಿ ಇದೆ. ಅವ್ರು ನಿಮ್ಮ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ, ಹಾಗೆ ಇಮ್ಮೆಚ್ಯೂರಿಟಿ ಇತ್ತು. ನೀವು ಎಷ್ಟೋ ಸರಿ ಹಾನೆಸ್ಟ್ ರೆಸ್ಪಾನ್ಸ್ ಕೇಳಿದ್ದೀರಾ, ಕೊನೆಗೆ ನೀವೇ ಅವ್ರನ್ನ ಗ್ರ್ಯಾಜುಯಲ್ ಆಗಿ ಅವಾಯ್ಡ್ ಮಾಡ್ಕೋತಾ ಇದ್ದೀರಾ ಹಾಗನ್ನಿಸ್ತಾ ಇದೆ ನನಗೆ. ಆದರೆ ಇಮೋಷನಲ್ ಫೀಲಿಂಗ್ಸ್ ಕಾಣ್ತಾ ಇದೆ ಇಲ್ಲಿ, ಮರೆಯೋಕ್ಕಾಗ್ತಾ ಇಲ್ಲ. ಈಗೀಗ ನಿಮ್ಮ ನಿರುತ್ಸಾಹ ನೋಡಿ ಅವ್ರಿಗೇನೋ ಅನ್ನಿಸ್ತಾ ಇದೆ. ಒಂದು ವ್ಯಕ್ತಿ ದೂರ ಆದಾಗನೇ ಅವ್ರ ಬೆಲೆ ಗೊತ್ತಾಗೋದು. ನಿಮ್ಮ ಜೊತೆ ಇದ್ದಾಗ ಅವ್ರಿಗೇನೂ ಅನ್ನಿಸ್ತಾ ಇರಲಿಲ್ಲ. ನೀವು ಒಂದು ಮಾತಾಡಿದರೆ ಅವರು 2 ಮಾತು ಕೊಡ್ತಾ ಇದ್ರು. ಈಗ ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆ ಅವ್ರಿಗೆ. ಇಬ್ರಿಗೂ ಗ್ಯಾಪ್ ಇದೆ. ಅವ್ರ ವರ್ತನೆಯಿಂದ ನಿಮಗೆ ನೋವಾಗಿದೆ, ಮನಸ್ಸು ಒಡೆದಿದೆ. ನೀವು ಅವ್ರನ್ನ ಇಗ್ನೋರ್ ಮಾಡ್ತಾ ಇರೋದು ಹರ್ಟ್ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ. ಹಾಗೆ ಅವ್ರ ಮನಸ್ಸಲ್ಲಿ ಈಗ ಒಂದು ಎನ್ಲೈಟನ್ಮೆಂಟ್ ಇದೆ, ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಒಂದು ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ ಗಟ್ಟಿಯಾಗಿರಬೇಕಾದ್ರೆ ಅಲ್ಲೊಂದು ಕ್ಲೋಸ್ನೆಸ್ ಇರಬೇಕು, ಹಾನೆಸ್ಟಿ ಇರಬೇಕು. ಒಂದು ಕೈಯಿಂದ ಯಾವತ್ತೂ ಚಪ್ಪಾಳೆ ಆಗಲ್ಲ ಅಲ್ವಾ? ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ, ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ
ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಮನಸ್ಸಲ್ಲಿ ಏನೋ ಬೇಜಾರಿದೆ. ಆರ್ಡಿನರಿನೆಸ್, ಪೋಸ್ಟ್ಪೋನ್ಮೆಂಟ್, ಐಸೋಲೇಷನ್. ನೋಡಿ 2 ಸರಿ ಬರ್ತಾ ಇದೆ ಐಸೋಲೇಷನ್. ಸಿಜೋಫಾನಿಯಾ, ಕರೇಜ್, ಇಲ್ಲಿ ಕಂಟ್ರೋಲ್. ಅವರ ಎಲ್ಲ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಅನ್ನಿಸ್ತಾ ಇದೆ. ನಿಮ್ಮನ್ನ ಭೇಟಿ ಮಾಡಬೇಕು ಅನ್ನೋದಿದೆ, ಆದರೆ ಮನಸ್ಸು ತಡೀತಾ ಇದೆ. ಇವೆಲ್ಲ ಭಾವನೆಗಳಿಂದ ಇರಿಟೇಟ್ ಆಗ್ತಾ ಇದೆ ಮನಸ್ಸು. ಎಲ್ಲರ ಮೇಲೂ ಸಿಟ್ಟು ಬರ್ತಾ ಇದೆ. ತನ್ನ ಮೇಲೆ ತನಗೆ ಸಿಟ್ಟು ಬರ್ತಾ ಇದೆ. ಯಾವುದೋ ಹಿಂದೆ ನಡೆದ ಮಾತುಕತೆಗಳಿಂದ ನಿಮ್ಮನ್ನ ಮಾತಾಡ್ಸೋಕ್ಕೆ ಧೈರ್ಯ ಸಾಲ್ತಾ ಇಲ್ಲ ಅವ್ರಿಗೆ. ಹಿಂದೆನೂ ಎಷ್ಟೋ ಸರಿ ನೀವು ಜಗಳಗಳು ಮಾಡ್ಕೊಂಡಿರ್ಬೋದು, ಆದರೆ ಕನೆಕ್ಟ್ ಆಗ್ತಾ ಇದ್ರಿ. ಈ ಸರಿ ನೀವು ಅವ್ರನ್ನ ಅವಾಯ್ಡ್ ಮಾಡ್ಕೊಂಡಿರೋದ್ರಿಂದ ಬ್ಲಾಕ್ ಮಾಡ್ಕೊಂಡಿರ್ಬೋದು. ಕೆಲವರು ನಿಮ್ಮನ್ನ ಮಾತಾಡ್ಸೋಕ್ಕೆ ಹಿಂಜರಿಕೆ ಆಗ್ತಾ ಇದೆ ಇಲ್ಲಿ. ಆದರೆ ಮುಂದೆ ಏನಿದೆ ನೋಡೋಣ. ಇವತ್ತಿನ ದಿವಸ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಲಕ್ಕೀಸ್ ಆನ್ ಯುವರ್ ಸೈಡ್ ಬರ್ತಾ ಇದೆ. ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್. ಎ ವಿನ್ ಔಟ್ಕಮ್ ಈಸ್ ಫೋರ್ಕಾಸ್ಟ್. ಆದರೆ ಯಾವುದೋ ಕಾರಣಗಳಿಂದ ನಿಮ್ಮನ್ನ ಅವರು ಭೇಟಿ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಕೆಲವು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬರ್ತಾರೆ, ಆದರೆ ಅದಕ್ಕೆ ಕೆಲವು ಕಾರಣಗಳಿರುತ್ತೆ. ಯಾವುದೋ ಪಾಸ್ಟ್ ಲೈಫ್ ಕರ್ಮದಿಂದ ನೀವಿಬ್ರು ಮೀಟ್ ಆಗಿದ್ದೀರಾ ಇಲ್ಲಿ ಅಂತ ಅನ್ನಿಸ್ತಾ ಇದೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಬೇಕು ಅನ್ನೋದಿದೆ. ಈ ಟೈಮಲ್ಲಿ ನಿಮ್ಮನ್ನ ಗಮನಿಸ್ತಾ ಇದ್ದಾರೆ ಅವರು. ಹಾಗೆ ಎಲ್ಲ ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಜಗಳಗಳಿರುತ್ತೆ, ಹಾಗೆ ದೂರ ಆಗೋದೂ ಇರುತ್ತೆ. ಇವತ್ತಿನ ದಿವಸ ಅವರು ನಿಮಗೆ ಕಾಯ್ತಾ ಇದ್ದಾರೆ. ಎಲ್ಲ ಸರಿಯಾಗ್ಬೋದು ಅನ್ನೋ ಒಂದು ಭಾವನೆನಲ್ಲಿದ್ದಾರೆ ಇವತ್ತಿನ ದಿವಸ. ಇಬ್ಬರಿಗೂ ಇಲ್ಲೊಂದು ಸ್ಪೆಷಲ್ ಬಾಂಡಿಂಗ್ ಇದೆ. ದಿನಗಳು ಕಳೀತಾ ಇಲ್ಲೊಂದು ಮಿರಾಕಲ್ ಇದೆ. ಈ ಒಂದು ರಿಲೇಶನ್ಶಿಪ್ನಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನಿಸ್ತಾ ಇದೆ. ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ. ಈ ಒಂದು ಐಸೋಲೇಷನ್ ಕಡಿಮೆ ಆಗಬಹುದಾ? ನೀವಿಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ? ಕಂಪ್ಲೀಷನ್ ನೋಡಿ, ಸೋಲ್ಮೇಟ್. ನಾನು ಹೇಳಿದೆ, ನೀವಿಬ್ರು ಹಿಂದಿನ ಜನ್ಮದ ಕರ್ಮದ ಫಲವಾಗಿ ಮೀಟ್ ಆಗಿದ್ದೀರಾ. ಸೋಲ್ಮೇಟ್ ಕನೆಕ್ಷನ್ ಇದೆ, ಸೋಲ್ಮೇಟ್ ಎನರ್ಜಿ ಇದೆ. ತುಂಬ ದಿನದಿಂದ ಅವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಜಗಳಗಳಿರಬಹುದು, ಅದೆಲ್ಲ ಕಂಪ್ಲೀಟ್ ಆಗುತ್ತೆ. ಮತ್ತೆ ನೀವು ಕನೆಕ್ಟ್ ಆಗ್ತೀರಾ. ಆ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆಲ್ಲ ನಿಮ್ಗೆ ಇಲ್ಲೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಅನಿಸುತ್ತೆ ನನಗೆ. ಇಬ್ರು ಕೂತ್ ಮಾತಾಡಿ ಎಲ್ಲನೂ ಸಾಲ್ವ್ ಮಾಡ್ಕೋತೀರಾ ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.